ನೋಡಿ, ಇದು ಬಹಳ ಗಮನ ಹರಿಸಬೇಕಾದಂತ ಸಂಗತಿ. ಸರ್ಕಾರ ಇದ್ರ ಬಗ್ಗೆ ನಿಗಾ ವಹಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸುಮ್ಮನೆ ಹೇಗೆ ಬಿಡ್ತಾ ಹೋದ್ರೆ ಸಮಸ್ಯೆ ಉಂಟಾಗ್ತಾನೆ ಇರುತ್ತೆ. ಯಾಕಂತ ಹೇಳಿದ್ರೆ ಎಲ್ಲ ಏರ್ ಇಂಡಿಯಾ ಸೀರೀಸ್ ವಿಮಾನಗಳ ಇವೆಲ್ಲವೂ ಕೂಡ ಆತಂಕ ನಂಬರ್ 3 ಮತ್ತೊಂದು ಏರ್ ಇಂಡಿಯಾ ವಿಮಾನ ರದ್ದು. ಏರ್ ಇಂಡಿಯಾ 915 ಹಾಗೆ 916 ವಿಮಾನ ಪ್ರಯಾಣ ರದ್ದುಗೊಳಿಸಲಾಗಿದೆ. ಇದೆಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ದೆಹಲಿ, ದುಬೈ, ಪ್ಯಾರಿಸ್ ಏರ್ ಇಂಡಿಯಾ ವಿಮಾನ ಪ್ರತಿಯೊಂದು ಕೂಡ ಏರ್ ಇಂಡಿಯಾ ಸೀರೀಸ್ ಇದೆ. ಅದು ಬೋಯಿಂಗ್ ವಿಮಾನ. ಅದು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಡ್ರೀಮ್ ಲೈನರ್. ಇದು ವಿಶೇಷ ತಂತ್ರಜ್ಞಾನ. ಅದನ್ನ ಅಳವಡಿಕೆ ಮಾಡಿಬಿಟ್ಟು ಈ ರೀತಿಯಾಗಿ ಆಗುತ್ತಂತ ಹೇಳಿದ್ರೆ ಇನ್ನೇನ್ ಕಥೆ ಅನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ನೋಡಿ, ನಾವು ಪ್ರತಿಯೊಂದು ಹಂತವಾಗಿ ಇವತ್ತಿನ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇರಬಹುದು. ನಾಲ್ಕು ಆತಂಕಕಾರಿ ದೃಶ್ಯಗಳನ್ನ ತೋರಿಸ್ತಾ ಇದ್ವಿ. ಒಂದು ತುರ್ತು ಭೂಸ್ಪರ್ಶ ಮಾಡಿದ್ರು. ಇನ್ನೊಂದ್ ಕಡೆಯಲ್ಲಿ ನಿನ್ನೆ ಅಷ್ಟೇ ನಾವು ನೋಡಿದ್ವಿ ಟೈರಿ ಬೆಂಕಿ ಹಿಡ್ಕೊಂಡಿದೆ. ಸೊ ಇಂಥ ಸಮಸ್ಯೆಗಳಾದಂತ ಸಂದರ್ಭದಲ್ಲಿ ಏನ್ ಮಾಡೋಕ್ಕಾಗತ್ತೆ? ಫ್ಲೈಟ್ ಮೊನ್ನೆ ಹೋಯ್ತು, ಅಲ್ಲಿ ಮೆಡಿಕಲ್ ಕಾಲೇಜ್ ಹೋಗಿ ಗೊತ್ತು. ಏನ್ ಮಾಡೋಕ್ಕಾಗತ್ತೆ? ಹಾಗಾದ್ರೆ ಸತ್ತೋರು ಹೋದ್ರು, ದುಡ್ಡು ಕೊಡ್ತಾರೆ, ಆದ್ರೆ ಮನುಷ್ಯರು ಬರ್ತಾರ? ಹಾಗಾದ್ರೆ ಯಾರ ತಂದೆ ತಾಯಿಯೋ, ಯಾರ ಮಕ್ಕಳು, ಎಷ್ಟು ಜನ ಹೋದ್ರು? 241 ಪ್ಲಸ್ ಅಲ್ಲಿ ಮೆಡಿಕಲ್ ಕಾಲೇಜ್ನಲ್ಲಿ ಇರುವಂತ ಮುಂದಿನ ಭವಿಷ್ಯದ ಡಾಕ್ಟರ್ಸ್, ವಿದ್ಯಾರ್ಥಿಗಳು. ಸೊ ಇಲ್ಲಿ ಬಹಳ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ವಿಮಾನ ನಿಲ್ದಾಣದಲ್ಲಿ 13 ಕಿಲೋಮೀಟರ್ ಒಳಗಡೆ ಕಟ್ಟಡ ಕಟ್ಟುವಂತ ನಿಯಮಗಳನ್ನ ತೆಗೆದಾಕ್ಬಿಡ್ಬೇಕು. ನೋಡಿ, ಇದು ಬಹಳ ಗಮನ ಹರಿಸಬೇಕಾದಂತ ಸಂಗತಿ. ಸರ್ಕಾರ ಇದ್ರ ಬಗ್ಗೆ ನಿಗಾ ವಹಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸುಮ್ಮನೆ ಹೇಗೆ ಬಿಡ್ತಾ ಹೋದ್ರೆ ಸಮಸ್ಯೆ ಉಂಟಾಗ್ತಾನೆ ಇರುತ್ತೆ. ಯಾಕಂತ ಹೇಳಿದ್ರೆ ಎಲ್ಲ ಏರ್ ಇಂಡಿಯಾ ಸೀರೀಸ್ ವಿಮಾನಗಳ ಇವೆಲ್ಲವೂ ಕೂಡ ಆತಂಕ ನಂಬರ್ 3 ಮತ್ತೊಂದು ಏರ್ ಇಂಡಿಯಾ ವಿಮಾನ ರದ್ದು. ಏರ್ ಇಂಡಿಯಾ 915 ಹಾಗೆ 916 ವಿಮಾನ ಪ್ರಯಾಣ ರದ್ದುಗೊಳಿಸಲಾಗಿದೆ. ಇದೆಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ದೆಹಲಿ, ದುಬೈ, ಪ್ಯಾರಿಸ್ ಏರ್ ಇಂಡಿಯಾ ವಿಮಾನ ಪ್ರತಿಯೊಂದು ಕೂಡ ಏರ್ ಇಂಡಿಯಾ ಸೀರೀಸ್ ಇದೆ. ಅದು ಬೋಯಿಂಗ್ ವಿಮಾನ. ಅದು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಡ್ರೀಮ್ ಲೈನರ್. ಇದು ವಿಶೇಷ ತಂತ್ರಜ್ಞಾನ. ಅದನ್ನ ಅಳವಡಿಕೆ ಮಾಡಿಬಿಟ್ಟು ಈ ರೀತಿಯಾಗಿ ಆಗುತ್ತಂತ ಹೇಳಿದ್ರೆ ಇನ್ನೇನ್ ಕಥೆ ಅನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ನೋಡಿ, ನಾವು ಪ್ರತಿಯೊಂದು ಹಂತವಾಗಿ ಇವತ್ತಿನ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇರಬಹುದು. ನಾಲ್ಕು ಆತಂಕಕಾರಿ ದೃಶ್ಯಗಳನ್ನ ತೋರಿಸ್ತಾ ಇದ್ವಿ. ಒಂದು ತುರ್ತು ಭೂಸ್ಪರ್ಶ ಮಾಡಿದ್ರು. ಇನ್ನೊಂದ್ ಕಡೆಯಲ್ಲಿ ನಿನ್ನೆ ಅಷ್ಟೇ ನಾವು ನೋಡಿದ್ವಿ ಟೈರಿ ಬೆಂಕಿ ಹಿಡ್ಕೊಂಡಿದೆ. ಸೊ ಇಂಥ ಸಮಸ್ಯೆಗಳಾದಂತ ಸಂದರ್ಭದಲ್ಲಿ ಏನ್ ಮಾಡೋಕ್ಕಾಗತ್ತೆ? ಫ್ಲೈಟ್ ಮೊನ್ನೆ ಹೋಯ್ತು, ಅಲ್ಲಿ ಮೆಡಿಕಲ್ ಕಾಲೇಜ್ ಹೋಗಿ ಗೊತ್ತು. ಏನ್ ಮಾಡೋಕ್ಕಾಗತ್ತೆ? ಹಾಗಾದ್ರೆ ಸತ್ತೋರು ಹೋದ್ರು, ದುಡ್ಡು ಕೊಡ್ತಾರೆ, ಆದ್ರೆ ಮನುಷ್ಯರು ಬರ್ತಾರ? ಹಾಗಾದ್ರೆ ಯಾರ ತಂದೆ ತಾಯಿಯೋ, ಯಾರ ಮಕ್ಕಳು, ಎಷ್ಟು ಜನ ಹೋದ್ರು? ದುಡ್ಡು ಕೊಡ್ತಾರೆ, ಆದ್ರೆ ಮನುಷ್ಯರು ಬರ್ತಾರ? ಹಾಗಾದ್ರೆ ಯಾರ ತಂದೆ ತಾಯಿಯೋ, ಯಾರ ಮಕ್ಕಳು, ಎಷ್ಟು ಜನ ಹೋದ್ರು? ದುಡ್ಡು ಕೊಡ್ತಾರೆ, ಆದ್ರೆ ಮನುಷ್ಯರು ಬರ್ತಾರ? ಯಾರ ತಂದೆ ತಾಯಿಯೋ, ಯಾರ ಮಕ್ಕಳು, ಎಷ್ಟು ಜನ ಹೋದ್ರು? 241 ಪ್ಲಸ್ ಅಲ್ಲಿ ಮೆಡಿಕಲ್ ಕಾಲೇಜ್ನಲ್ಲಿ ಇರುವಂತ ಮುಂದಿನ ಭವಿಷ್ಯದ ಡಾಕ್ಟರ್ಸ್, ವಿದ್ಯಾರ್ಥಿಗಳು. ಸೊ ಇಲ್ಲಿ ಬಹಳ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ವಿಮಾನ ನಿಲ್ದಾಣದಲ್ಲಿ 13 ಕಿಲೋಮೀಟರ್ ಒಳಗಡೆ ಕಟ್ಟಡ ಕಟ್ಟುವಂತ ನಿಯಮಗಳನ್ನ ತೆಗೆದಾಕ್ಬಿಡ್ಬೇಕು. ನೋಡಿ, ಇದು ಬಹಳ ಗಮನ ಹರಿಸಬೇಕಾದಂತ ಸಂಗತಿ. ಸರ್ಕಾರ ಇದ್ರ ಬಗ್ಗೆ ನಿಗಾ ವಹಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸುಮ್ಮನೆ ಹೇಗೆ ಬಿಡ್ತಾ ಹೋದ್ರೆ ಸಮಸ್ಯೆ ಉಂಟಾಗ್ತಾನೆ ಇರುತ್ತೆ. ಯಾಕಂತ ಹೇಳಿದ್ರೆ ಎಲ್ಲ ಏರ್ ಇಂಡಿಯಾ ಸೀರೀಸ್ ವಿಮಾನಗಳ ಇವೆಲ್ಲವೂ ಕೂಡ ಆತಂಕ ನಂಬರ್ 3 ಮತ್ತೊಂದು ಏರ್ ಇಂಡಿಯಾ ವಿಮಾನ ರದ್ದು. ಏರ್ ಇಂಡಿಯಾ 915 ಹಾಗೆ 916 ವಿಮಾನ ಪ್ರಯಾಣ ರದ್ದುಗೊಳಿಸಲಾಗಿದೆ. ಇದೆಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ದೆಹಲಿ, ದುಬೈ, ಪ್ಯಾರಿಸ್ ಏರ್ ಇಂಡಿಯಾ ವಿಮಾನ ಪ್ರತಿಯೊಂದು ಕೂಡ ಏರ್ ಇಂಡಿಯಾ ಸೀರೀಸ್ ಇದೆ. ಅದು ಬೋಯಿಂಗ್ ವಿಮಾನ. ಅದು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಡ್ರೀಮ್ ಲೈನರ್. ಇದು ವಿಶೇಷ ತಂತ್ರಜ್ಞಾನ. ಅದನ್ನ ಅಳವಡಿಕೆ ಮಾಡಿಬಿಟ್ಟು ಈ ರೀತಿಯಾಗಿ ಆಗುತ್ತಂತ ಹೇಳಿದ್ರೆ ಇನ್ನೇನ್ ಕಥೆ ಅನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ನೋಡಿ, ನಾವು ಪ್ರತಿಯೊಂದು ಹಂತವಾಗಿ ಇವತ್ತಿನ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇರಬಹುದು. ನಾಲ್ಕು ಆತಂಕಕಾರಿ ದೃಶ್ಯಗಳನ್ನ ತೋರಿಸ್ತಾ ಇದ್ವಿ. ಒಂದು ತುರ್ತು ಭೂಸ್ಪರ್ಶ ಮಾಡಿದ್ರು. ಇನ್ನೊಂದ್ ಕಡೆಯಲ್ಲಿ ನಿನ್ನೆ ಅಷ್ಟೇ ನಾವು ನೋಡಿದ್ವಿ ಟೈರಿ ಬೆಂಕಿ ಹಿಡ್ಕೊಂಡಿದೆ. ಸೊ ಇಂಥ ಸಮಸ್ಯೆಗಳಾದಂತ ಸಂದರ್ಭದಲ್ಲಿ ಏನ್ ಮಾಡೋಕ್ಕಾಗತ್ತೆ? ಫ್ಲೈಟ್ ಮೊನ್ನೆ ಹೋಯ್ತು, ಅಲ್ಲಿ ಮೆಡಿಕಲ್ ಕಾಲೇಜ್ ಹೋಗಿ ಗೊತ್ತು. ಏನ್ ಮಾಡೋಕ್ಕಾಗತ್ತೆ? ಹಾಗಾದ್ರೆ ಸತ್ತೋರು ಹೋದ್ರು, ದುಡ್ಡು ಕೊಡ್ತಾರೆ, ಆದ್ರೆ ಮನುಷ್ಯರು ಬರ್ತಾರ? ಹಾಗಾದ್ರೆ
ಯಾರ ತಂದೆ ತಾಯಿಯೋ, ಯಾರ ಮಕ್ಕಳು, ಎಷ್ಟು ಜನ ಹೋದ್ರು? 241 ಪ್ಲಸ್ ಅಲ್ಲಿ ಮೆಡಿಕಲ್ ಕಾಲೇಜ್ನಲ್ಲಿ ಇರುವಂತ ಮುಂದಿನ ಭವಿಷ್ಯದ ಡಾಕ್ಟರ್ಸ್ ವಿದ್ಯಾರ್ಥಿಗಳು. ಸೊ ಇಲ್ಲಿ ಬಹಳ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ವಿಮಾನ ನಿಲ್ದಾಣದಲ್ಲಿ 13 ಕಿಲೋಮೀಟರ್ ಒಳಗಡೆ ಕಟ್ಟಡ ಕಟ್ಟುವಂತ ನಿಯಮಗಳನ್ನ ತೆಗೆದಾಕ್ಬಿಡ್ಬೇಕು. ನೋಡಿ, ಇದು ಬಹಳ ಗಮನ ಹರಿಸಬೇಕಾದಂತ ಸಂಗತಿ. ಸರ್ಕಾರ ಇದ್ರ ಬಗ್ಗೆ ನಿಗಾ ವಹಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸುಮ್ನೆ ಹೀಗೆ ಬಿಡ್ತಾ ಹೋದ್ರೆ ಸಮಸ್ಯೆ ಉಂಟಾಗ್ತಾನೆ ಇರುತ್ತೆ. ಯಾಕಂತ ಹೇಳಿದ್ರೆ ಎಲ್ಲ ಏರ್ ಇಂಡಿಯಾ ಸೀರೀಸ್ ವಿಮಾನಗಳು ಇವೆಲ್ಲವೂ ಕೂಡ ಆತಂಕ ನಂಬರ್ 3 ಮತ್ತೊಂದು ಏರ್ ಇಂಡಿಯಾ ವಿಮಾನ ರದ್ದು. ಏರ್ ಇಂಡಿಯಾ 915 ಹಾಗೆ 916 ವಿಮಾನ ಪ್ರಯಾಣ ರದ್ದುಗೊಳಿಸಲಾಗಿದೆ. ಇದೆಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ದೆಹಲಿ, ದುಬೈ, ಪ್ಯಾರಿಸ್ ಏರ್ ಇಂಡಿಯಾ ವಿಮಾನ ಪ್ರತಿಯೊಂದು ಕೂಡ ಏರ್ ಇಂಡಿಯಾ ಸೀರೀಸ್ ಇದೆ. ಅದು ಬೋಯಿಂಗ್ ವಿಮಾನ. ಅದು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಡ್ರೀಮ್ ಲೈನರ್. ಇದು ವಿಶೇಷ ತಂತ್ರಜ್ಞಾನ. ಅದನ್ನ ಅಳವಡಿಕೆ ಮಾಡಿಬಿಟ್ಟು ಈ ರೀತಿಯಾಗಿ ಆಗುತ್ತಂತ ಹೇಳಿದ್ರೆ ಇನ್ನೇನ್ ಕಥೆ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ನೋಡಿ, ನಾವು ಪ್ರತಿಯೊಂದು ಹಂತವಾಗಿ ಇವತ್ತಿನ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇರಬಹುದು. ನಾಲ್ಕು ಆತಂಕಕಾರಿ ದೃಶ್ಯಗಳನ್ನ ತೋರಿಸ್ತಾ ಇದ್ವಿ. ಒಂದು ತುರ್ತು ಭೂಸ್ಪರ್ಶ ಮಾಡಿದ್ರು. ಇನ್ನೊಂದು ಕಡೆಯಲ್ಲಿ ನಿನ್ನೆ ಅಷ್ಟೇ ನಾವು ನೋಡಿದ್ವಿ ಟೈರ್ ಬೆಂಕಿ ಹಿಡ್ಕೊಂಡಿದೆ. ಸೊ ಇಂಥ ಸಮಸ್ಯೆಗಳಾದಂತ ಸಂದರ್ಭದಲ್ಲಿ ಏನ್ ಮಾಡೋಕ್ಕಾಗತ್ತೆ? ಫ್ಲೈಟ್ ಮೊನ್ನೆ ಹೋಯ್ತು, ಅಲ್ಲಿ ಮೆಡಿಕಲ್ ಕಾಲೇಜ್ ಹೋಗಿ ಗೊತ್ತು. ಏನ್ ಮಾಡೋಕ್ಕಾಗತ್ತೆ? ಹಾಗಾದ್ರೆ ಸತ್ತೋರು ಹೋದ್ರು, ದುಡ್ಡು ಕೊಡ್ತಾರೆ, ಆದ್ರೆ ಮನುಷ್ಯರು ಬರ್ತಾರ? ಹಾಗಾದ್ರೆ ಯಾರ ತಂದೆ ತಾಯಿಯೋ, ಯಾರ ಮಕ್ಕಳು, ಎಷ್ಟು ಜನ ಹೋದ್ರು? 241 ಪ್ಲಸ್ ಅಲ್ಲಿ ಮೆಡಿಕಲ್ ಕಾಲೇಜ್ನಲ್ಲಿ ಇರುವಂತ ಮುಂದಿನ ಭವಿಷ್ಯದ ಡಾಕ್ಟರ್ಸ್ ವಿದ್ಯಾರ್ಥಿಗಳು. ಸೊ ಇಲ್ಲಿ ಬಹಳ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ವಿಮಾನ ನಿಲ್ದಾಣದಲ್ಲಿ 13 ಕಿಲೋಮೀಟರ್ ಒಳಗಡೆ ಕಟ್ಟಡ ಕಟ್ಟುವಂತ ನಿಯಮಗಳನ್ನ ತೆಗೆದಾಕ್ಬಿಡ್ಬೇಕು. ನೋಡಿ, ಇದು ಬಹಳ ಗಮನ ಹರಿಸಬೇಕಾದಂತ ಸಂಗತಿ. ಸರ್ಕಾರ ಇದ್ರ ಬಗ್ಗೆ ನಿಗಾ ವಹಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸುಮ್ನೆ ಹೀಗೆ ಬಿಡ್ತಾ ಹೋದ್ರೆ ಸಮಸ್ಯೆ ಉಂಟಾಗ್ತಾನೆ ಇರುತ್ತೆ. ಯಾಕಂತ ಹೇಳಿದ್ರೆ ಎಲ್ಲ ಏರ್ ಇಂಡಿಯಾ ಸೀರೀಸ್ ವಿಮಾನಗಳು ಇವೆಲ್ಲವೂ ಕೂಡ ಆತಂಕ ನಂಬರ್ 3 ಮತ್ತೊಂದು ಏರ್ ಇಂಡಿಯಾ ವಿಮಾನ ರದ್ದು. ಏರ್ ಇಂಡಿಯಾ 915 ಹಾಗೆ 916 ವಿಮಾನ ಪ್ರಯಾಣ ರದ್ದುಗೊಳಿಸಲಾಗಿದೆ. ಇದೆಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ದೆಹಲಿ, ದುಬೈ, ಪ್ಯಾರಿಸ್ ಏರ್ ಇಂಡಿಯಾ ವಿಮಾನ ಪ್ರತಿಯೊಂದು ಕೂಡ ಏರ್ ಇಂಡಿಯಾ ಸೀರೀಸ್ ಇದೆ. ಅದು ಬೋಯಿಂಗ್ ವಿಮಾನ. ಅದು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಡ್ರೀಮ್ ಲೈನರ್. ಇದು ವಿಶೇಷ ತಂತ್ರಜ್ಞಾನ. ಅದನ್ನ ಅಳವಡಿಕೆ ಮಾಡಿಬಿಟ್ಟು ಈ ರೀತಿಯಾಗಿ ಆಗುತ್ತಂತ ಹೇಳಿದ್ರೆ ಇನ್ನೇನ್ ಕಥೆ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ.